ಪಂದ್ಯವನ್ನು ಗೆದ್ದ ನಂತರ ಭಾವುಕರಾದ ಸೂರ್ಯಕುಮಾರ್ ಯಾದವ್ ಅವರು ಗೆದ್ದ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಅನ್ನು ರೋಹಿತ್ ಶರ್ಮಾ ಅವರಿಗೆ ಕೊಟ್ಟು ನೀಡಿದರು ಶಾಕಿಂಗ್ ಹೇಳಿಕೆ. ರೋಹಿತ್ ಶರ್ಮಾ ಅವರ ಬಗ್ಗೆ ಸೂರ್ಯಕುಮಾರ್ ಯಾದವ್ ಅವರು ಹೇಳಿದ್ದನ್ನು ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ. ಹಾಗಾದರೆ ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ಸೂರ್ಯಕುಮಾರ್ ಯಾದವ್ ಹಾಗೂ ಹಾರ್ದಿಕ್ ಪಾಂಡ್ಯನಲ್ಲಿ ಯಾರು ಉತ್ತಮವಾದ ಆಟಗಾರ ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಸ್ನೇಹಿತರೆ, ಮುಂಬೈ ಹಾಗೂ ಹೈದರಾಬಾದ್ ನಡುವೆ ನಡೆದ ರೋಚಕವಾದ ಪಂದ್ಯದಲ್ಲಿ ಟಾಸ್ ಸೋತ ನಂತರ ಮೊದಲು ಬ್ಯಾಟಿಂಗ್ ಮಾಡಿದ ಹೈದರಾಬಾದ್ ತಂಡ 20 ಓವರ್ಗಳಲ್ಲಿ ತನ್ನ 8 ವಿಕೆಟ್ ಅನ್ನು ಕಳೆದುಕೊಂಡು 173 ರನ್ಗಳ ಟಾರ್ಗೆಟ್ ನೀಡಿತು. ನಂತರ ಹೈದರಾಬಾದ್ ನೀಡಿದ ಗುರಿಯನ್ನು ಬೆನ್ನಟ್ಟಿದ ಮುಂಬೈ ತಂಡ ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡುವ ಮೂಲಕ ಪಂದ್ಯವನ್ನು 7 ವಿಕೆಟ್ ನಿಂದ ಗೆದ್ದುಕೊಂಡಿತು. ಹಾಗೂ ಈ ಪಂದ್ಯದಲ್ಲಿ ಉತ್ತಮವಾದ ಪ್ರದರ್ಶನ ನೀಡಿ ಭರ್ಜರಿಯಾದ ಶತಕವನ್ನು ಬಾರಿಸಿದ ಸೂರ್ಯಕುಮಾರ್ ಯಾದವ್ ಅವರು ಗೆದ್ದ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಅನ್ನು ರೋಹಿತ್ ಶರ್ಮಾ ಅವರಿಗೆ ನೀಡಿ ಮಾತನಾಡುವ ಮೂಲಕ ಹೈದರಾಬಾದ್ ವಿರುದ್ಧದ ಗೆಲುವಿನಿಂದ ಇಂದು ನಾನು ಬಹಳ ಸಂತೋಷವಾಗಿದ್ದೇನೆ. ಆದರೆ ಮತ್ತೊಂದು ಕಡೆ ಈ ಗೆಲುವಿನಿಂದ ಕೂಡ ನಾವು ಪ್ಲೇ ಆಫ್ ಗೆ ತಲುಪುವುದು ಅಸಾಧ್ಯ. ಅದಕ್ಕಾಗಿ ನಾನು ಮುಂಬೈನ ಪ್ರತಿಯೊಬ್ಬ ಅಭಿಮಾನಿಯ ಮುಂದೆ ತಲೆಬಾಗುವ ಮೂಲಕ ಕ್ಷಮೆ ಕೇಳುತ್ತೇನೆ. ಆದರೂ ಕೂಡ ಇವತ್ತಿನ ಗೆಲುವು ನಮ್ಮ ತಂಡದ ಪೂರ್ವ ನಾಯಕನಾಗಿರುವ ರೋಹಿತ್ ಶರ್ಮಾ ಹಾಗೂ ನಮ್ಮ ಮುಂಬೈ ತಂಡದ ಗೌರವಕ್ಕಾಗಿ ಆಗಿತ್ತು ಎನ್ನಬಹುದು. ಹಾಗೂ ಇಂದು ನಮ್ಮ ತಂಡದ ನಾಯಕನಾಗಿರುವ ಹಾರ್ದಿಕ್ ಪಾಂಡ್ಯ ಅವರು ಕೂಡ ಬಹಳ ಉತ್ತಮವಾದ ನಾಯಕತ್ವವನ್ನು ಮಾಡಿದರು. ಮತ್ತು ಇಂದು ಹೈದರಾಬಾದ್ ನೀಡಿದ ಗುರಿಯನ್ನು ಬೆನ್ನಟ್ಟಲು ಮೈದಾನಕ್ಕೆ ಬಂದಾಗ ನನ್ನ ಫೋಕಸ್ ಕೇವಲ ಆದಷ್ಟು ದೊಡ್ಡ ಶಾಟ್ ಗಳನ್ನು ಹೊಡೆದು ಹೇಗಾದರೂ ಮಾಡಿ ಮುಂಬೈ ತಂಡವನ್ನು ಗೆಲ್ಲಿಸಬೇಕು ಎಂಬುದರ ಮೇಲಿತ್ತು. ಈ ಫೋಕಸ್ ನೊಂದಿಗೆ ಇಂದು ಆಡಿದ ನಾನು ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ಹಾಗೂ ಬೌಂಡರಿಗಳನ್ನು ಬಾರಿಸುವ ಮೂಲಕ 102 ರನ್ಗಳ ಭರ್ಜರಿಯಾದ ಶತಕವನ್ನು ಬಾರಿಸುವಲ್ಲಿ ಯಶಸ್ವಿಯಾದೆ. ಆದ್ದರಿಂದ ಇಂದು ನಾನು ಬಹಳ ಸಂತೋಷವಾಗಿದ್ದೇನೆ. ಆದ್ದರಿಂದ ನಾನು ಗೆದ್ದ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಅನ್ನು ರೋಹಿತ್ ಶರ್ಮಾ ಅವರಿಗೆ ಅರ್ಪಿಸಲು ಬಯಸುತ್ತೇನೆ. ಏಕೆಂದರೆ ಈ ಬಾರಿಯ IPL ನಲ್ಲಿ ನಾನು ರೋಹಿತ್ ಶರ್ಮಾ ಅವರಿಂದ ಕಲಿತಷ್ಟು ಬೇರೆ ಯಾವುದೇ ಆಟಗಾರನಿಂದ ಕಲಿತಿಲ್ಲ ಎಂದು ಹೇಳಿದರು. ಸ್ನೇಹಿತರೆ, ಸೂರ್ಯ ಮಾಡಿದ ಈ ಕೆಲಸ ನಿಮಗೂ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ ನಲ್ಲಿ ಒಂದು ಹಾರ್ಟ್ ಇಮೋಜಿಯನ್ನು ಕಮೆಂಟ್ ಮಾಡಿ.